ಪ್ರಿಯ ವಿದ್ಯಾರ್ಥಿಗಳೇ, ಇದು 2024-25ನೇ ಸಾಲಿನ SSLC ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 4. ಈಗ ಅದೇ ಪ್ರಶ್ನೆಯ ಅಥವಾ ಆ ಪ್ರಶ್ನೆ ಏನಿದೆ ಓದೋಣ. ಒಂದು ಶಾಲೆಯಲ್ಲಿನ ಕೆಲವು ವಿದ್ಯಾರ್ಥಿಗಳು ಒಂದು ಪ್ರವಾಸವನ್ನು ಯೋಜಿಸಿದರು. ಆ ಪ್ರವಾಸದಲ್ಲಿ ಆಹಾರಕ್ಕಾಗಿ ತಗುಲುವ ಒಟ್ಟು ಖರ್ಚು 900 ರೂಪಾಯಿಗಳು. ಕಾರಣಾಂತರಗಳಿಂದ 10 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗಲು ಸಾಧ್ಯವಾಗದಿರುವುದರಿಂದ ಪ್ರತಿಯೊಬ್ಬರಿಗೂ 15 ರೂಪಾಯಿಗಳು ಹೆಚ್ಚಾದರೆ ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಪ್ರವಾಸಕ್ಕೆ ತಗುಲುವ ಒಟ್ಟು ಖರ್ಚು ಎಷ್ಟಿದೆ? 900 ರೂಪಾಯಿ ಇದೆ. ಅದನ್ನು ಎಲ್ಲರಿಗೂ ಹಂಚಿದಾಗ ಏನಾಗುತ್ತೆ, ಒಂದಿಷ್ಟು ಅಮೌಂಟ್ ಬರ್ತಾ ಇತ್ತು. ಆದರೆ 10 ಜನ ವಿದ್ಯಾರ್ಥಿಗಳು ಹೋಗಲು ಸಾಧ್ಯವಾಗಲಿಲ್ಲ. ಅವಾಗ ಏನಾಯಿತು? 15 ರೂಪಾಯಿ ಪ್ರತಿಯೊಬ್ಬರಿಗೂ ಹೆಚ್ಚಾಗ್ತಾ ಬರುತ್ತೆ. ಪ್ರಾರಂಭದಲ್ಲಿ ಪ್ರವಾಸಕ್ಕೆ ಹೋಗೋದಕ್ಕೆ, ಪ್ರವಾಸ ಇನ್ನೂ ಹೋಗಿರಲ್ಲ, ಅದಕ್ಕೂ ಮೊದಲು ಪ್ರವಾಸಕ್ಕೆ ಹೋಗಲು ಇಷ್ಟಪಟ್ಟವರ ಸಂಖ್ಯೆ X ಅಂತ ಇಟ್ಕೊಳ್ಳೋಣ. ಆಗ ಪ್ರತಿಯೊಬ್ಬರಿಗೂ ತಗುಲೋ ವೆಚ್ಚ ಏನಾಗುತ್ತೆ? 900 ರೂಪಾಯಿ X ಆಗುತ್ತೆ. ಒಮ್ಮೆ ಅದರಲ್ಲಿ 10 ಜನ ಹೋಗೋದಕ್ಕೆ ಆಗಿಲ್ಲ ಅಂತಂದರೆ ಪ್ರವಾಸಕ್ಕೆ ಹೋಗೋರ ಸಂಖ್ಯೆ ಏನಾಗುತ್ತೆ? X ಮೈನಸ್ 10 ಆಗುತ್ತೆ. ಆವಾಗ ತಗುಲುವಂಥ ವೆಚ್ಚ ಏನಾಗುತ್ತೆ? 900 ರೂಪಾಯಿ X ಮೈನಸ್ 10 ಆಗುತ್ತೆ. ಅಂದರೆ ಪ್ರತಿಯೊಬ್ಬರು 15 ರೂಪಾಯಿ ಜಾಸ್ತಿ ಕೊಡಬೇಕಾಗತ್ತೆ. ಮೊದಲೇ ಕೊಟ್ಟದ್ದು ಬರುವಂತಹ ಅಮೌಂಟು 900 ರೂಪಾಯಿ X. ಆದರೆ ಇಲ್ಲೇನಾಗುತ್ತೆ? 10 ಜನ ಬರದೇ ಇರೋದರಿಂದ, 10 ಜನ ಹೋಗದೇ ಇರೋದರಿಂದ ಇಲ್ಲಿ ಈ ಅಮೌಂಟ್ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ? 15 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದರೆ 900 ರೂಪಾಯಿ X ಮೈನಸ್ 10 ಮೈನಸ್ 900 ರೂಪಾಯಿ X ಎಷ್ಟಾಗುತ್ತೆ? 15 ರೂಪಾಯಿ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ಇಲ್ಲಿ ಇದನ್ನು 1 ಅಂತ ಇಟ್ಕೊಂಡ್ರೆ, ಇದನ್ನು 2 ಅಂತ ಇಟ್ಕೊಂಡ್ರೆ, 2ರಲ್ಲಿ 1ಅನ್ನು ಕಳೆದ್ರೆ ಎಷ್ಟು ಬರುತ್ತೆ? 15 ಬರುತ್ತೆ. 2 ಮೈನಸ್ 1. ಇಲ್ಲಿ ಎರಡನೇದು ಅಮೌಂಟ್ ಜಾಸ್ತಿ ಇದು ಮೊದಲಿಗಿಂತ. ಯಾಕಂದರೆ ಮಕ್ಕಳ ಸಂಖ್ಯೆ ಕಡಿಮೆ ಆಯಿತು. ಅವಾಗ ಜಾಸ್ತಿ ದುಡ್ಡು ಕೊಡಬೇಕಾಯ್ತು. ಎಷ್ಟು ಜಾಸ್ತಿ ದುಡ್ಡು ಕೊಡಬೇಕಾಯ್ತು? ಅವರು 15 ರೂಪಾಯಿ ಕೊಡಬೇಕಾಯ್ತು ಜಾಸ್ತಿ. ಪ್ರತಿಯೊಬ್ಬರು 15 ರೂಪಾಯಿ ಜಾಸ್ತಿ ಕೊಡಬೇಕಾಗತ್ತೆ. ಅಂದರೆ ಎರಡನೇದೇ ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ಮೈನಸ್ ಆಗಿದೆ, ಕೆಳಗಡೆ ಛೇದದಲ್ಲಿ ಮೈನಸ್ ಆಗಿರೋದ್ರಿಂದ. ಅದಕ್ಕೆ 2 ಮೈನಸ್ 1 ಒಟ್ಟು ಎಷ್ಟು ಅಮೌಂಟ್ ಆಗುತ್ತೆ? 15 ರೂಪಾಯಿ ಆಗುತ್ತೆ. ಅದಕ್ಕೆ ಬರೋಣ. ಪ್ರವಾಸಕ್ಕೆ ಹೋಗಲು ಇಷ್ಟಪಟ್ಟಿರುವ ವಿದ್ಯಾರ್ಥಿಗಳ ಸಂಖ್ಯೆ, ಅಥವಾ ನಾವು ಬರೀ ವಿದ್ಯಾರ್ಥಿಗಳ ಸಂಖ್ಯೆ X ಆಗಿರಲಿ ಅಂತ ಇಟ್ಕೊಳ್ಳೋಣ. ವಿದ್ಯಾರ್ಥಿಗಳ ಸಂಖ್ಯೆ X ಆಗಿರಲಿ. ಆಗ ಏನಾಗುತ್ತೆ? ಒಬ್ಬ ವಿದ್ಯಾರ್ಥಿಗೆ ತಗಲುವ ವೆಚ್ಚ, ಒಬ್ಬ ವಿದ್ಯಾರ್ಥಿಯ ಖರ್ಚು ಅಥವಾ ವೆಚ್ಚ ಎಷ್ಟಾಗತ್ತೆ? 900 ಬೈ X ಆಗುತ್ತೆ. 900 ರೂಪಾಯಿ X ಆಯಿತು. ಇದನ್ನು ಏನಂತ ಇಟ್ಕೊಳ್ಳೋಣ? ನಾವು 1 ಅಂತ ಇಟ್ಕೊಳ್ಳೋಣ. ಈಗ ಸಂಖ್ಯೆ X ಮೈನಸ್ ಆಯಿತು ಅಂತಂದರೆ, ವಿದ್ಯಾರ್ಥಿಗಳ ಸಂಖ್ಯೆ X ಮೈನಸ್ ಆದರೆ ವಿದ್ಯಾರ್ಥಿಗಳ ಸಂಖ್ಯೆ X ಮೈನಸ್ 10 ಆದರೆ ಪ್ರತಿ ವಿದ್ಯಾರ್ಥಿಯ ಖರ್ಚು ಏನಾಗುತ್ತೆ? ಅಥವಾ ಒಬ್ಬ ವಿದ್ಯಾರ್ಥಿಯ ವೆಚ್ಚ, ಒಬ್ಬ ವಿದ್ಯಾರ್ಥಿಯ ವೆಚ್ಚ ಎಷ್ಟಾಯಿತು? 900 ಬೈ X ಮೈನಸ್ 10 ಆಗುತ್ತೆ. 10 ವಿದ್ಯಾರ್ಥಿಗಳು ಕಡಿಮೆ ಇರೋದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಗುಲುವ ವೆಚ್ಚ 900 ಬೈ X ಮೈನಸ್ 10 ಆಗುತ್ತೆ.
ಇದನ್ನು 2 ಅಂತ ಇಟ್ಕೊಳ್ಳೋಣ. ಈಗ ಇಲ್ಲಿ ಮೊದಲನೇದಕ್ಕಿಂತ ಎರಡನೇದು ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 15 ರೂಪಾಯಿ. ಅಂದರೆ ಎರಡನೇದು ಮೈನಸ್ ಒಂದನೇದು ಮಾಡಿದರೆ ಎಷ್ಟು ಬರುತ್ತೆ? 15 ರೂಪಾಯಿ ಬರುತ್ತೆ. ಅದಕ್ಕೆ ನಾವು ಬರೆಯೋಣ, ಎರಡನೇದು ಮೈನಸ್ ಒಂದನೇದು ಈಕ್ವಲ್ಸ್ ಎಷ್ಟಾಗುತ್ತೆ? 15 ಆಗುತ್ತೆ. 15 ರೂಪಾಯಿ ಆಗುತ್ತೆ. ಅದಕ್ಕೆ ಏನು ಬರೆಯೋಣ? ಎರಡನೇದು ಯಾವುದಲ್ಲಿ? 900 ಬೈ ಎಕ್ಸ್ ಮೈನಸ್ 10 ಮೈನಸ್ 900 ಬೈ ಎಕ್ಸ್ ಈಕ್ವಲ್ಸ್ ಎಷ್ಟಾಯಿತು? 15 ಆಯಿತು. ಈಗ ನಾವಿಲ್ಲಿ ಏನು ಮಾಡೋಣ? ಲಸಹ ತೆಗಿಯೋಣ. ಲಸಹ ಅಂತಂದರೆ ಈ ಎರಡು ಛೇದಗಳ ಗುಣಲಬ್ಧನೇ ಆಗುತ್ತೆ. ಅಂದರೆ ಎಕ್ಸ್ ಮೈನಸ್ 10 ಮತ್ತು ಎಕ್ಸ್ನ ಗುಣಲಬ್ಧ ಆಗುತ್ತೆ. ಅದಕ್ಕೆ ಅದನ್ನು ಛೇದದಲ್ಲಿ ಬರೆಯೋಣ. ಏನಾಯಿತು? ಎಕ್ಸ್ ಮೈನಸ್ 10 ಇಂಟು ಎಕ್ಸ್. ಮೇಲ್ಭಾಗದಲ್ಲಿ ಏನಾಗುತ್ತೆ? ಇಲ್ಲಿ ಛೇದದಲ್ಲಿ ಎಕ್ಸ್ ಮೈನಸ್ 10 ಮತ್ತು ಎಕ್ಸ್ ಇವುಗಳ ಗುಣಲಬ್ಧವೇ ಲಸಹ ಆಗಿರೋದ್ರಿಂದ 900 ನಾವು ಎಕ್ಸ್ರಿಂದ ಗುಣಿಸಿ ಬರಿಬೇಕು ಮತ್ತು ಈ 900 ಎಕ್ಸ್ ಮೈನಸ್ 10 ಗುಣಿಸಿ ಬರಿಬೇಕು. ಅದಕ್ಕೆ ಬರೆಯೋಣ, 900 ಇಂಟು ಎಕ್ಸ್ ಅಂದರೆ 900 ಎಕ್ಸ್ ಆಯಿತು, ಮೈನಸ್ ಈ 900 ಇಂಟು ಎಕ್ಸ್ ಮೈನಸ್ 10 ಎಕ್ಸ್ ಮೈನಸ್ 10 ಈಕ್ವಲ್ಸ್ ಈ 15 ಹಾಗೆ ಬರೆಯೋಣ. ಈಗ ಈ 900 ಎಕ್ಸನ್ನು ಹಾಗೆ ಬರೆಯೋಣ. ಇಲ್ಲಿ ನಾವು ಗುಣಿಸಿ ಬರೆಯೋಣ. 900 ಇಂಟು ಎಕ್ಸ್ ಏನಾಯಿತು? 900 ಎಕ್ಸ್ ಆಯಿತು, ಮೈನಸ್ 900 ಇಂಟು 10 9000 ಆಗುತ್ತೆ. ಅದು ಪ್ಲಸ್ ಆಗುತ್ತೆ. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 9000 ಆಯಿತು. ಬೈ ಇವೆರಡನ್ನು ಗುಣಿಸೋಣ. ಇಲ್ಲಿ ಛೇದದಲ್ಲಿ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಎಕ್ಸ್ ಸ್ಕ್ವೇರ್ ಆಯಿತು. ಮೈನಸ್ 10 ಇಂಟು ಎಕ್ಸ್ ಮೈನಸ್ 10 ಎಕ್ಸ್ ಆಗುತ್ತೆ, ಮೈನಸ್ 10 ಎಕ್ಸ್ ಆಯಿತು. ಹಾಗೆಯೇ ಈಕ್ವಲ್ಸ್ ಇದನ್ನು 15 ಬರೆಯೋಣ. ಈಗ ಇಲ್ಲಿ 900 ಎಕ್ಸ್ ಮೈನಸ್ 900 ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೇವಲ 9000 ಉಳ್ಕೊಳ್ಳುತ್ತೆ. ಅದನ್ನು ಬರೆಯೋಣ. 9000 ಈಕ್ವಲ್ಸ್ ಇದನ್ನು ಓರೆ ಗುಣಾಕಾರ ಮಾಡಿದರೆ ಈ ಕಡೆ ತರೋಣ. ಏನಾಯಿತು? 15 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 10 ಎಕ್ಸ್ ಆಗುತ್ತೆ. ಈಗ ನಮಗೆ ಗೊತ್ತಿದೆ ಈ 90 ಏನಿದೆ 15ರ ಮಗ್ಗಿಲಿದೆ. ಅದಕ್ಕೇನು ಮಾಡೋಣ? 15 ಒಂದಲೇ 15, 15 6ಲೇ 90 ಮತ್ತು ಇಲ್ಲಿ 15 6 100ಲೇ 9000 ಆಗುತ್ತೆ. ಅದಕ್ಕೆ ನಾವೇನು ಬರೆಯೋಣ? ಈಗ ಇಲ್ಲಿ ಒಂದು ಮಾತ್ರ ಇದೆ. ಅದಕ್ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 10 ಎಕ್ಸ್ ಇಸ್ ಈಕ್ವಲ್ಸ್ ಟು 600 ಅಂತ ಬರೆಯೋಣ. ಎಡಭಾಗ ಮತ್ತು ಬಲಭಾಗವನ್ನು ಬದಲಾಯಿಸೋಣ. ಎಕ್ಸ್ ಸ್ಕ್ವೇರ್ ಮೈನಸ್ 10 ಎಕ್ಸ್ ಈಕ್ವಲ್ಸ್ ಏನಾಯಿತು? 600 ಆಯಿತು. ಏನು ಮಾಡಿದ್ವಿ? ಈ 600 ಬಲಭಾಗಕ್ಕೆ ಬರೆದ್ವಿ ಮತ್ತು ಎಕ್ಸ್ ಸ್ಕ್ವೇರ್ ಮೈನಸ್ 10 ಎಕ್ಸನ್ನು ಎಡಭಾಗಕ್ಕೆ ಬರೆದ್ವಿ. ಈಗ ನಾವು ಇದನ್ನು ವರ್ಗಾವಣೆ ಮಾಡೋಣ. ನೇರವಾಗಿ ವರ್ಗಾವಣೆ ಮಾಡಿದ್ರೂ ಆಗುತ್ತೆ. ನಾವು ಎಕ್ಸ್ ಸ್ಕ್ವೇರ್ ಮೈನಸ್ 10 ಎಕ್ಸ್ ಮೈನಸ್ 600, ಇಲ್ಲಿ ಮೈನಸ್ 600 ಈಕ್ವಲ್ಸ್ 0. ಈಗ ಪುನಃ ನಾವು ಇಲ್ಲಿ ಮಧ್ಯಪದವನ್ನು ಒಡೆಯೋದರ ಮೂಲಕ ಇದನ್ನು ಬಿಡಿಸ್ಬೇಕಾಗತ್ತೆ. ಅಂದರೆ ಮೈನಸ್ 600 ಎಕ್ಸ್ ಸ್ಕ್ವೇರನ್ನು ಇಲ್ಲಿ ಹೊಡಿಬೇಕು ನಾವು. ಮೈನಸ್ 600 ಎಕ್ಸ್ ಸ್ಕ್ವೇರ್ ಹೇಗೆ ಬರಂಗೆ ಹೊಡಿಬೇಕು? ಮೈನಸ್ 10 ಎಕ್ಸ್. ಇಲ್ಲಿ ಬೇರೆ ಬೇರೆ ಚಿಹ್ನೆ ಬರುತ್ತೆ, ಯಾಕಂತಂದರೆ ಗುಣಲಬ್ಧಕ್ಕೆ ಮೈನಸ್ ಇದೆ. ಅಂದರೆ ಪಿ ಕ್ಯೂ ಅಂದರೆ ಮೈನಸ್ 600 ಎಕ್ಸ್ ಸ್ಕ್ವೇರ್, ಪಿ ಪ್ಲಸ್ ಕ್ಯೂ ಅಂದರೆ ಮೈನಸ್ 10 ಎಕ್ಸ್. ಅದನ್ನು ನಾನು ಬರೆದಿಲ್ಲ, ಈಗ ಸುಮಾರು ಲೆಕ್ಕದಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ. ಅದನ್ನು ನೀವು ಫಾಲೋ ಮಾಡಿ. ಅಂದರೆ ಯಾವ ಮಗ್ಗಿಯಲ್ಲಿ 600 ಬರುತ್ತೆ? ನಮ್ಗೆ ಗೊತ್ತು 30 20ಲೇ 600, ಅಂದರೆ 30 ಮತ್ತು 20 ಆಗುತ್ತೆ. ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆ ಇರುತ್ತೆ. ಅಂದರೆ ಮೈನಸ್ 30 ಪ್ಲಸ್ 20 ಜೊತೆಗೆ ಎಕ್ಸ್ ಹಾಕಬೇಕಿಲ್ಲಿ. ಹಾಗಾದರೆ ನಾವೇನು ಮಾಡೋಣ? ಮೈನಸ್ 10 ಎಕ್ಸನ್ನು ಹೇಗೆ ಬರೆಯೋಣ? ಮೈನಸ್ 30 ಎಕ್ಸ್ ಮತ್ತು ಪ್ಲಸ್ 20 ಎಕ್ಸ್ ಅಂತ ಬರೆಯೋಣ. ಬರೆಯೋಣಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 30 ಎಕ್ಸ್ ಪ್ಲಸ್ 20 ಎಕ್ಸ್ ಮೈನಸ್ 600.
ಮೈನಸ್ 600 ಈಕ್ವಲ್ಸ್ 0 ಆಯಿತು. ಈಗ ಇವೆರಡರಲ್ಲಿ ಸಾಮಾನ್ಯ ತೆಗೆಯೋಣ. ಈ ಥರ ಲೆಕ್ಕಗಳನ್ನು ನೀವು ಭಾಳ ಮಾಡಿದ್ದೀರಾ. ಮಧ್ಯಪದವನ್ನು ಹೊಡೆಯೋದ್ರ ಮೂಲಕ, ಅಪವರ್ತಿಸೋದ್ರ ಮೂಲಕ ವರ್ಗ ಸಮೀಕರಣವನ್ನು ಬಿಡಿಸೋದನ್ನು ಬಹಳ ಮಾಡಿದ್ದೀರಾ. ಅದಕ್ಕೆ ಇಲ್ಲಿ x² ಮೈನಸ್ 30x ಅಲ್ಲಿ ಸಾಮಾನ್ಯ ಏನು ಬರುತ್ತೆ, x ಬರುತ್ತೆ, ಅದು ಹೊರಗಡೆ ತೆಗೆಯೋಣ. ಇಲ್ಲಿ ನೋಡ್ಕೊಳ್ತು x²ನಲ್ಲಿ x ಹೊರಗಡೆ ಹೋದರೆ x ಇಂಟು x² ನಿಮ್ಗೆ ಗೊತ್ತಿದೆ ಅದು. ಅದಕ್ಕೇನು ಬರೆಯೋಣ, ಇಲ್ಲಿ x ಆಯಿತು. ಮತ್ತು ಈ ಮೈನಸನ್ನು ಬರೆಯೋಣ ಇಲ್ಲಿ. ಆಮೇಲೆ 30x ಅಲ್ಲಿ x ಹೊರಗಡೆ ಇದ್ದಾಗ x ಇಂಟು 30x ಆಗುತ್ತೆ, 30 ಬರೆಯೋಣ ಇಲ್ಲಿ. ಆಮೇಲೆ ಇಲ್ಲಿ 20x ಮತ್ತು 600 ಇದೆ. 23 60 ನಮಗೆ ಗೊತ್ತಿದೆ, 20 30 600. ಅದಕ್ಕೆ ನಾವಿಲ್ಲಿ ಪ್ಲಸ್ 20 ಹೊರಗಡೆ ತೆಗೆಯೋಣ ಸಾಮಾನ್ಯವಾಗಿ. ಬ್ರ್ಯಾಕೆಟ್ನಲ್ಲಿ ಇಲ್ಲಿ x ಉಳ್ಕೊಂಡಿದೆ, x ಬರೆಯೋಣ. ಆಮೇಲೆ ಇಲ್ಲಿ ಮೈನಸ್ ಹಾಗೆ ಉಳ್ಕೊಳ್ಳುತ್ತೆ, ಮೈನಸ್ ಬರೆಯೋಣ. ಮತ್ತು 600 ಇಲ್ಲಿ 20 ಹೊರಗಡೆ ಇರೋದ್ರಿಂದ 20 ಎಷ್ಟಲೇ 600 ಅನ್ನೋದು ಬರೆಯೋದು, 20 30 ಆಗುತ್ತೆ, ಈಕ್ವಲ್ಸ್ 0 ಆಯಿತು. ಈಗ ಇಲ್ಲಿ x ಮೈನಸ್ 30 ಒಂದೇ ರೀತಿಯ ಅಪವರ್ತನಗಳು ಬಂದವು. ಅದಕ್ಕೆ ನಾವು ಒಂದೇ ಬ್ರ್ಯಾಕೆಟಲ್ಲಿ ಬರೆಯೋಣ. x ಮೈನಸ್ 30 ಒಂದೇ ಬ್ರ್ಯಾಕೆಟ್ನಲ್ಲಿ ಸಾಮಾನ್ಯವಾಗಿ ನಾವು ಬರೆಯೋಣ. ಏನಾಗುತ್ತದು, x ಮೈನಸ್ 30 ಇಂಟು ಎರಡನೇ ಬ್ರ್ಯಾಕೆಟ್ನಲ್ಲಿ ಏನಾಗುತ್ತೆ, ಈ x ಮೈನಸ್ 30 ಜೊತೆ ಇರುವಂತಹ x ಬರುತ್ತೆ, ಒಂದು ಮೊದಲನೇ ಪದವಾಗಿ x ಬಂತು. ಮತ್ತು ಈ x ಮೈನಸ್ 30 ಜೊತೆ ಇರುವಂತಹ 20 ಬರುತ್ತೆ, ಪ್ಲಸ್ 20 ಈಕ್ವಲ್ಸ್ 0 ಆಯಿತು. ಈಗ ನಾವು x ಮೈನಸ್ 30 ಈಕ್ವಲ್ಸ್ 0 ಬರೆಯೋಣ. 0 ಅಥವಾ ಬರೆದು ಅಥವಾ x ಪ್ಲಸ್ 20 ಈಕ್ವಲ್ಸ್ 0. ಇಲ್ಲಿ ಎರಡನ್ನು 0ಗೆ ನಾವು ಈಕ್ವಲ್ ಮಾಡೋಣ. ಈಗ ಇಲ್ಲೊಂದು ರೇಖಾತ್ಮಕ ಸಮೀಕರಣ, ಇಲ್ಲೊಂದು ರೇಖಾತ್ಮಕ ಸಮೀಕರಣ ನಮಗೆ ಸಿಕ್ಕಿದೆ, ಅದನ್ನು ಬಿಡಿಸೋಣ. x ಈಕ್ವಲ್ಸ್ ಏನಾಗುತ್ತೆ, ಮೈನಸ್ 30 ಬಲಭಾಗಕ್ಕೆ ಹೋದರೆ 0 ಪ್ಲಸ್ 30 ಆಗುತ್ತೆ. 0 ಪ್ಲಸ್ 30 ಇದು ಆರ್ ಬರೆದ್ರೆ x ಈಕ್ವಲ್ಸ್ 0 ಮೈನಸ್ 20 ಆಯಿತು. ಅಂದರೆ ಏನಾಯ್ತು, ಇಲ್ಲಿ x ಈಕ್ವಲ್ಸ್ 0 ಪ್ಲಸ್ 30 ಆಗುತ್ತೆ. ಇಲ್ಲಿ x ಈಕ್ವಲ್ಸ್ ಏನಾಯಿತು, ಮೈನಸ್ 20 ಆಯಿತು. ಇಲ್ಲಿ ನಾವು ಇದನ್ನು ತೊಗೊಳಕ್ಕಾಗಲ್ಲ, ಯಾಕಂದರೆ ಮೈನಸ್ ಬಂದಿದೆ. ನಮಗೆ ಧನ ಸಂಖ್ಯೆ ಬೇಕು, ಪೂರ್ಣಾಂಕ ಬೇಕು, ಪಾಸಿಟಿವ್ ಇಂಟೀಜರ್, ಧನ ಪೂರ್ಣಾಂಕ ಬೇಕು. ಅದಕ್ಕೆ ನಾವೇನು ತೊಗೋಬೇಕು, ಇಲ್ಲಿ x ಈಕ್ವಲ್ಸ್ 30 ಆಯಿತು. ಇಲ್ಲಿ x ಈಕ್ವಲ್ಸ್ 30 ತೊಗೊಂಡ್ರೆ ಪ್ರವಾಸಕ್ಕೆ ಹೋದವರು 5 ಕಡಿಮೆ ಆಗಿದ್ದಾರೆ. ಅದಕ್ಕೆ ನಾವು 5 ಕಡಿಮೆ ಮಾಡಿ ಬರಿಬೇಕಲ್ಲಿ. ಇಲ್ಲಿ ನಿಜವಾಗಿ ಪ್ರವಾಸಕ್ಕೆ ಹೋಗ ಬಯಸಿರುವಂತಹ ವಿದ್ಯಾರ್ಥಿಗಳು 30 ಆದರೆ ನಿಜವಾಗಿ ಪ್ರವಾಸಕ್ಕೆ ಹೋದವರು ಎಷ್ಟಾಗುತ್ತೆ, ಅಲ್ಲಿ 5 ಕಡಿಮೆ ಆಗುತ್ತೆ. ಪ್ರವಾಸಕ್ಕೆ ಹೋದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗುತ್ತೆ, ಈಗ x ಮೈನಸ್ ಎಷ್ಟು ಕಡಿಮೆ ಆಗುತ್ತೆ, 10 ಕಡಿಮೆ ಆಗುತ್ತೆ. ಅಂದರೆ 30 ಮೈನಸ್ 10 ಎಷ್ಟಾಗುತ್ತೆ, 20 ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಅಲ್ಲಿ ಹೋಗಿರ್ತಾರೆ.